ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಟಾಪಿಕ್ ಬಂದುಬಿಟ್ಟು, ನಾವು ಸತ್ತ ಮೇಲೂ ಕೂಡ ನಮ್ಮ ದೇಹದ ಅಂಗಗಳು ಎಷ್ಟು ಸಮಯದ ಕಾಲ ಇರುತ್ತದೆ ಎನ್ನುವುದು ನನ್ನ ಟಾಪಿಕ್. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ ವಿಡಿಯೋನ ನೋಡಿ. ಹಾಗೆಯೇ ಮಾನವ ಸತ್ತ ನಂತರ ಅವನ ಅಂಗಗಳು ಯಾವ ಯಾವ ಅಂಗಗಳು ಎಷ್ಟು ಸಮಯಗಳ ಕಾಲ ಜೀವಂತವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಪೂರ ವಿಡಿಯೋನ ನೋಡಿ. ಹಾಗೆ ಮಾನವ ಸತ್ತ ನಂತರ ಅವನ ದೇಹವನ್ನು ಸುಡ್ತಾರೆ, ಇಲ್ಲ ಅಂತಂದರೆ ಹೂಣ್ತಾರೆ. ಇದು ಎಲ್ಲರಿಗೂ ಗೊತ್ತಿರೋ ಅಂತಹ ವಿಚಾರನೇ. ಆದರೆ ವ್ಯಕ್ತಿಯ ಮರಣದ ನಂತರವೂ ಹಲವು ಅಂಗಗಳು ಹಲವಾರು ಗಂಟೆಗಳವರೆಗೆ ಜೀವಂತವಾಗಿರುತ್ತದೆ. ಈ ವಿಷಯ ಗೊತ್ತಿದೆಯಾ ನಿಮಗೆ? ಹಾಗಾದರೆ ಗೊತ್ತಿಲ್ಲ ಅಂತ ಅಂದರೆ ನಾನು ಈ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ದೇಹದ ಅನೇಕ ಭಾಗಗಳು ಕಾರ್ಯನಿರ್ವಹಿಸೋದನ್ನು ಸ್ಟಾಪ್ ಮಾಡುತ್ತೆ. ಅದರಲ್ಲೂ ಕೆಲವೊಂದೊಂದು ಭಾಗಗಳು ವ್ಯಕ್ತಿ ಸತ್ತ ನಂತರ ಕೆಲವು ಭಾಗಗಳು ಜೀವಂತವಾಗಿ ಇರುತ್ತವೆ. ಅವು ಯಾವುವು ಅಂತ ಅಂದರೆ, ಮೊದಲನೇದಾಗಿ ಹೃದಯ. ಮಾನವನ ಮರಣದ ನಂತರ ಜೀವಂತವಾಗಿರುವಂತಹ ಅಂಗಗಳಲ್ಲಿ ಅತಿ ಕಡಿಮೆ ಸಮಯವನ್ನು ಹೊಂದಿರುವಂತಹ ಅಂಗ ಅಂತ ಅಂದರೆ ಹೃದಯ. ಈ ಹೃದಯ ಕೇವಲ 10 ನಿಮಿಷಗಳ ಕಾಲ ಮಾತ್ರ ಜೀವಂತವಾಗಿರುತ್ತೆ. 10 ನಿಮಿಷಗಳ ಕಾಲ ಕಳೆದ ನಂತರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ವ್ಯಕ್ತಿಯ ಹೃದಯದ ಬಡಿತ ನಿಂತ ಮೇಲೆ ಅವನ ಮೆದುಳಿಗೆ ಆಮ್ಲಜನಕದ ಪೂರೈಕೆ ನಿಲ್ಲುತ್ತದೆ. ಆ ಮೆದುಳು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಯಾಕಂತ ಅಂದರೆ ಮೆದುಳಿಗೆ ಕೇವಲ 20 ನಿಮಿಷಗಳ ಕಾಲ ಜೀವಿತಾವಧಿ ಇರುತ್ತದೆ. ಸೊ ಹಾಗಾಗಿ ಈ ಮೆದುಳು ಕೇವಲ ಮಾನವ ಸತ್ತ ನಂತರ ಕೇವಲ 20 ನಿಮಿಷಗಳ ಕಾಲ ಜೀವಿತಾವಧಿಯಲ್ಲಿ ಇರುತ್ತದೆ. ಈ ಟೈಮ್ ಮುಗಿದ ನಂತರ ತನ್ನ ಅಸ್ತಿತ್ವವನ್ನು ತಾನು ಕಳೆದುಕೊಳ್ಳುತ್ತದೆ. ಅದಾದ ನಂತರ ಮಾನವನ ಅಂಗಗಳಲ್ಲಿ ಅತಿ ಮುಖ್ಯವಾದ ಅಂಗ ಅಂದರೆ ಕಣ್ಣು. ಈ ಕಣ್ಣು 6 ರಿಂದ 8 ಗಂಟೆಗಳ ಕಾಲ ಜೀವಿತಾವಧಿಯಲ್ಲಿ ಇರುತ್ತದೆ. ಈ 6 ರಿಂದ 8 ಗಂಟೆಗಳ ಕಾಲ ಜೀವಿತಾವಧಿಯ ಒಳಗಡೆ ಜೀವಂತವಿರುವಂತಹ ವ್ಯಕ್ತಿಗೆ ಬದಲಾಯಿಸಬಹುದು. ಈ 6 ರಿಂದ 8 ಗಂಟೆಗಳ ಕಾಲ ಕಳೆದ ನಂತರ ಈ ಕಣ್ಣಿನ ಅಸ್ತಿತ್ವವನ್ನು ತಾನು ಕಳೆದುಕೊಳ್ಳುತ್ತದೆ. ಇದರ ನಂತರ ಶ್ವಾಸಕೋಶ ಮಾನವನ ಮರಣದ ನಂತರ ಕೇವಲ 8 ಗಂಟೆಗಳ ಕಾಲ ಮಾತ್ರ ತನ್ನ ಜೀವಿತಾವಧಿಯಲ್ಲಿ ಇರುತ್ತದೆ. 8 ಗಂಟೆಗಳ ಕಾಲ ಕಳೆದ ನಂತರ ಶ್ವಾಸಕೋಶ ತನ್ನ ಅಸ್ತಿತ್ವವನ್ನು ತಾನು ಕಳೆದುಕೊಳ್ಳುತ್ತದೆ. ಇದಾದ ನಂತರ ಕಿಡ್ನಿ ಕೇವಲ 24 ಗಂಟೆಗಳ ಕಾಲ ಜೀವಿತಾವಧಿಯನ್ನು ಹೊಂದಿದೆ. ಈ 24 ಗಂಟೆಗಳ ಕಾಲ ಕಳೆದ ನಂತರ ಈ ಅಸ್ತಿತ್ವವನ್ನು ತಾನು ಕಳೆದುಕೊಳ್ಳುತ್ತದೆ. ಲಿವರ್ ಮಾನವನ ಮರಣದ ನಂತರ 15 ಗಂಟೆಗಳ ಕಾಲ ಜೀವಿತಾವಧಿಯನ್ನು ಹೊಂದಿದೆ. ಚರ್ಮ 4 ಗಂಟೆಗಳ ಕಾಲ ಜೀವಿತಾವಧಿಯನ್ನು ಹೊಂದಿದೆ. ಉಗುರು 6 ಗಂಟೆಗಳ ಕಾಲ ಜೀವಿತಾವಧಿಯನ್ನು ಹೊಂದಿದೆ. ಕೂದಲು 6 ಗಂಟೆಗಳ ಕಾಲ ಜೀವಿತಾವಧಿಯನ್ನು ಹೊಂದಿದೆ. ಮಾನವನ ಮರಣದ ನಂತರ ಯಾವ ಯಾವ ಅಂಗಗಳು ಜೀವಿತಾವಧಿಯಲ್ಲಿ ಇರುತ್ತದೆ ಎನ್ನುವುದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೀದೇನೆ ಬೆಲ್ ಐಕನ್ನ ಕ್ಲಿಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.